ಹಲೋ ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೊಟ್ಟಿರುವಂಥ ವೆಹಿಕಲ್ ದ ಮಚ್ ಅವೈಟೆಡ್ ಥಾರ್ ರಾಕ್ಸ್. 5 ಡೋರ್ ಇರುವಂತಹ ಥಾರ್ ರಾಕ್ಸ್ನ ರಿವ್ಯೂ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಂಡಿಯಾ ಗ್ಯಾರೇಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ ಕೇಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ನಲ್ಲಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಥಾರ್ ರಾಕ್ಸ್ ಬಗ್ಗೆ. ಇದರ ಫೀಚರ್ಸ್ ಏನಿದೆ, ಇಂಟೀರಿಯರ್ ಯಾವ ರೀತಿ ಇದೆ, ಎಕ್ಸ್ಟೀರಿಯರ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ. ಥಾರ್ ಬಗ್ಗೆ ಎಲ್ಲರಿಗೂ ಗೊತ್ತು, ಆದರೆ ಥಾರ್ ರಾಕ್ಸ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಬಿಕಾಸ್ 3 ಡೋರ್ ವರ್ಷನ್ ಸಾಕು, 5 ಡೋರ್ ವರ್ಷನ್ ಬೇಕು ಅಂತ ನಮ್ಮ ಇಂಡಿಯನ್ ಕಸ್ಟಮರ್ಸ್ ಹೇಳ್ತಿದ್ರಲ್ಲ, ಆ ಕರೆಗೆ ಹೋಗೊಟ್ಟು ಮಹೀಂದ್ರ ಅವರು ಥಾರ್ ರಾಕ್ಸ್ನ ಮಾಡಿದ್ದಾರೆ. ರಾಕ್ಸ್ ಅಂದರೆ 5 ಡೋರ್ ವರ್ಷನ್ ಆಫ್ ಥಾರ್. ಸೊ 3 ಡೋರ್ಸ್ ಇತ್ತು, 2 ಡೋರ್ ಎಕ್ಸ್ಟ್ರಾ ಆಗಿದೆ. ಆಬ್ವಿಯಸ್ಲಿ ವೀಲ್ ಬೇಸ್ ಉದ್ದ ಆಗಿದೆ ಆ್ಯಂಡ್ ಸಾಕಷ್ಟು ಕಾಸ್ಮೆಟಿಕ್ ಚೇಂಜಸ್ ಕೂಡ ಆಗಿದೆ. ಥಾರ್ನು ಆ್ಯಂಡ್ ಥಾರ್ ರಾಕ್ಸ್ನು ಪಕ್ಕ ನಿಲ್ಲಿಸಿದ್ರೆ ನಿಮಗೆ ಸಾಕಷ್ಟು ಡಿಫ್ರೆನ್ಸಸ್ ಸಿಗುತ್ತೆ. ಬಿಕಾಸ್ ಆ ಫೀಚರ್ಸ್ಗಳು ಡಿಸ್ಟಿಂಗ್ವಿಶ್ ಆಗಿದೆ. ಮೊದಲಿಗೆ ಹೇಳಬೇಕಾದ್ರೆ ನಿಮಗೆ ಫ್ರಂಟ್ 6 ಸ್ಲಾಟ್ ಗ್ರಿಲ್ನ ಕೊಟ್ಟಿದ್ದಾರೆ. ಈ 6 ಸ್ಲಾಟ್ ಗ್ರಿಲ್ಲು ತುಂಬಾ ಡಿಸ್ಟಿಂಗ್ವಿಶ್ ಆಗಿ ಕಾಣುತ್ತೆ ಥಾರ್ಗಿಂತ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಹಳೆ ಥಾರ್ನಲ್ಲಿ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ರು, ಬಟ್ ಈ ಥಾರ್ನಲ್ಲಿ ಸಿ ಶೇಪ್ಡ್ LED ಇಂಟಿಗ್ರೇಟೆಡ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ಒಂದು ಡಿಸ್ಟಿಂಗ್ವಿಶ್ಡ್ ಫೀಚರ್ ಅಂತಲೇ ಹೇಳಬೇಕು. ಹಾಗೆ ಟರ್ನ್ ಇಂಡಿಕೇಟರ್ಸ್ ಪ್ರೀವಿಯಸ್ ಥಾರ್ಗಿಂತ ಭಿನ್ನವಾಗಿದೆ, ಇದು ಕಂಪ್ಲೀಟ್ಲಿ LED ಆಗಿದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಫಾಗ್ ಲ್ಯಾಂಪ್ಸ್ ಕೂಡ ಚೇಂಜ್ ಆಗಿದೆ. ಆ್ಯಂಡ್ ಫ್ರಂಟ್ ಬಂಪರ್ನಲ್ಲೂ ಕೂಡ ಸ್ವಲ್ಪ ಸ್ಲೈಟ್ ಚೇಂಜಸ್, ಕಾಸ್ಮೆಟಿಕ್ ಚೇಂಜಸ್ ಆಗಿದೆ. ಆ್ಯಂಡ್ ಹಳೆ ಥಾರ್ನಲ್ಲಿ ಇಲ್ಲಿ ದೊಡ್ಡದಾಗಿ ಥಾರ್ ಬ್ಯಾಡ್ಜಿಂಗ್ ಇತ್ತು, ಈಗ ಆ ಥಾರ್ ಬ್ಯಾಡ್ಜಿಂಗ್ ಥಾರ್ ರಾಕ್ಸ್ನಲ್ಲಿ ಇಲ್ಲ. ಬಿಕಾಸ್ ಎಲ್ರಿಗೂ ಗೊತ್ತು ಈ ಗಾಡಿ ಬರ್ತಾ ಇದೆ ಅಂದರೆ ಇದು ನನ್ ಅದರ್ ದೆನ್ ಥಾರ್ ರಾಕ್ಸ್ ಅಂತ. ಹಾಗೆಯೇ ಬಾನೆಟ್ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ. ಆ್ಯಂಡ್ ಇಲ್ಲಿ ಬಂಪರಲ್ಲಿ ಒಂಚೂರು ಚೇಂಜಸ್ಸು, ಗ್ರಿಲ್ ಚೇಂಜಸ್ಸು, ಹೆಡ್ಲ್ಯಾಂಪ್ಸು, ಇಂಡಿಕೇಟರ್ಸ್ ಚೇಂಜಸ್ ಬಿಟ್ಟರೆ ಫ್ರಂಟ್ ಪ್ರೊಫೈಲಿಂದ ಜಾಸ್ತಿ ಚೇಂಜಸ್ ಇರೋದಿಲ್ಲ. ಸೊ ಹಾಗಾಗಿ ಡಿಸ್ಟಿಂಗ್ವಿಶ್ ಆಗಿ ಕಾಣುತ್ತೆ ಥಾರ್ಗೂ ಥಾರ್ ರಾಕ್ಸ್ಗೂ. ಇನ್ನು ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದರೆ ನೋಡಿ, ಟೈರ್ ಪ್ರೊಫೈಲ್ ದೊಡ್ಡದಾಗಿದೆ. ಪ್ರೀವಿಯಸ್ ಮಾಡೆಲ್ಸಲ್ಲಿ 18 ಇಂಚ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ರು, ಬಟ್ ಈ ಮಾಡೆಲಲ್ಲಿ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ 19 ಇಂಚ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆಯೇ ಸೈಡ್ ಟ್ರಿಮ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಆ್ಯಂಡ್ ಥಾರ್ ರಾಕ್ಸ್ ಬ್ಯಾಡ್ಜಿಂಗ್ನ ನೀವು ಇಲ್ಲಿ ನೋಡ್ಬೋದು, ಸಖತ್ತಾಗಿ ಕಾಣುತ್ತೆ ಥಾರ್ ರಾಕ್ಸ್ ಅಂತ, ಐ ಆಮ್ ಹಿಯರ್ ಅಂತ ಹೇಳ್ತಾ ಇದೆ. ಹಾಗೆಯೇ ನೀವು ವೀಲ್ ಬೇಸ್ನ ನೋಡಿದ್ರೆ ಉದ್ದವಾಗಿದೆ ಗಾಡಿ. ನೋಡಿ, ನಾನು ಎಷ್ಟು ಹಿಂದಕ್ಕೆ ಹೋಗಬೇಕು ಫ್ರೇಮಲ್ಲಿ ಫಿಟ್ ಮಾಡಬೇಕು ಅಂದರೆ ತುಂಬ ಉದ್ದವಾಗಿದೆ ಥಾರ್ ರಾಕ್ಸು. ಆಬ್ವಿಯಸ್ಲಿ ಒಂದು ಡೋರ್ ಆ್ಯಡ್ ಮಾಡಿದಾರಲ್ಲ, ಹಾಗಾಗಿ ಗಾಡಿ ಉದ್ದಕ್ಕಾಗಿದೆ, ವೀಲ್ ಬೇಸ್ ಲೆಂತಿ ಆಗಿದೆ, ಹಾಗೆ ಪವರ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ಕರೆಂಟ್ಲಿ ಈಗ ನಾನು ರಿವ್ಯೂ ಮಾಡ್ತಿರುವಂಥ ವೆಹಿಕಲ್ ಬಂದು ಆಟೋಮ್ಯಾಟಿಕ್ ವೇರಿಯಂಟ್ 4x2 ವೇರಿಯಂಟ್. ಹಾಗಾಗಿ 4x4 ಇನ್ನೂ ಸಿಕ್ಕಿಲ್ಲ, ಹಾಗಾಗಿ ಈ ವೇರಿಯಂಟ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡ್ತಿದ್ರಲ್ಲ, ಟೈರ್ ಪ್ರೊಫೈಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. MRF ವ್ಯಾಂಡರರ್ ಅವರ ಆಲ್ಟರಿನ್ ಟೈರ್ಸ್ನ ಇಲ್ಲಿಗೆ ಕೊಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆ ಲುಕ್ನೇ ಕೊಡ್ತಾ ಇದೆ ಥಾರ್ಗೆ ಅಂತಲೇ ಹೇಳಬೇಕು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿ ಪಿಲ್ಲರಲ್ಲಿ ಒಂದು ಎಕ್ಸ್ಟೆನ್ಷನ್ನ ಕೊಟ್ಟಿದ್ದಾರಲ್ಲ, ಈ ಒಂದು ಎಕ್ಸ್ಟೆನ್ಷನ್ ಸ್ವಲ್ಪ ಭಿನ್ನವಾಗಿದೆ. ಆ್ಯಂಡ್ ಈ ಡಿಸೈನ್ನ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಟ್ರಯಾಂಗಲ್ ಶೇಪ್ಡ್ ಒಂದು ಗ್ಲಾಸ್ನ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಒಳ್ಳೆಯ ಒಂದು ಪ್ರೊಫೈಲ್ನ ಕೊಡುತ್ತೆ. ಸೈಡಿಂದ ನೀವು ನೋಡೋದಾದರೆ ಈ ಕಾರು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಡನ್ ಎಲಿಮೆಂಟ್ಸ್ ಕೂಡ ಇದೆ. ಇಲ್ಲೊಂದು ಕ್ಯಾಮಲ್ನ ನೀವು ನೋಡ್ತಾ ಇದ್ದೀರಾ, ಹಾಗೆಯೇ ತಾರು ಕ್ಲೈಂಬ್ ಮಾಡ್ತಾ ಇದೆ ಅಪ್ ಹಿಲ್ನ. ಸೊ ಈ ಥರದ ಸಣ್ಣ ಪುಟ್ಟ ಹಿಡನ್ ಎಲಿಮೆಂಟ್ಸ್, ಈಸ್ಟರ್ ಎಗ್ಸು ತಾರಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನು ಹಿಂದ್ಗಡೆ ಪ್ರೊಫೈಲ್ನ ನೀವು ನೋಡ್ತಿದ್ದೀರಾ ಅಂದರೆ ನೋಡಿ, ಹಿಂದೆ ಪ್ರೊಫೈಲಲ್ಲಿ ಸಾಕಷ್ಟು ಚೇಂಜಸ್ನ ಮಾಡಿದ್ದಾರೆ. ಈ ಒಂದು ಕಾಸ್ಮೆಟಿಕ್ ಅಪ್ಡೇಟ್ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಹಾಗೆಯೇ ಇಲ್ಲಿ ರೇರ್ ವ್ಯೂ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ನೀವು ನಿಮ್ಮ ಸ್ಟೆಪ್ನಿ ಟೈರ್ ಏನಿದೆ ಅದನ್ನು ಫಿಕ್ಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಯಾಕೆಂದರೆ ಇಲ್ಲಿ ರೇರ್ ವ್ಯೂ ಕ್ಯಾಮ್ರಾ ಇರೋದ್ರಿಂದ ಅದಕ್ಕೆ ತಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆಬ್ವಿಯಸ್ಲಿ ರೇರ್ ಟೈಲ್ ಲ್ಯಾಂಪ್ನ ನೀವು ನೋಡ್ತಾ ಇದ್ದೀರಾ, ಅದು ಕೂಡ ಸಿ ಶೇಪ್ಡ್ ಟೈಲ್ ಲ್ಯಾಂಪ್ ಆಗಿದೆ, LED ಟೈಲ್ ಲ್ಯಾಂಪ್ ಆಗಿದೆ. ಸೊ ಅದು ಒಂದು ಒಳ್ಳೆ ಲುಕ್ನ ಕೊಡುತ್ತೆ. ಬಂಪರ್ಸಲ್ಲಿ ಸ್ಲೈಟ್ ಕಾಸ್ಮೆಟಿಕ್ ಚೇಂಜಸ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಥಾರ್ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ, ಜೊತೆಗೆ 3 ಡೋರ್ ವರ್ಷನ್ಗಿಂತ ಸ್ವಲ್ಪ ಭಿನ್ನವಾಗಿದೆ ಅಂತಲೇ ಹೇಳಬೇಕು. ಸೈಡಲ್ಲಿ ನೋಡೋದಾದರೆ ಇಲ್ಲೊಂದು ಆ್ಯಂಟೆನಾನ ಕೂಡ ಕೊಟ್ಟಿದ್ದಾರೆ, ನಿಮ್ಮ FM ರೇಡಿಯೋ ಪ್ಲೇ ಮಾಡೋದಕ್ಕೆ ಇದು ಸಹಕಾರಿಯಾಗಿದೆ. ಇನ್ನು ಔಟರ್ ರೇರ್ ವ್ಯೂ ಮಿರರ್ ಆಟೋಮ್ಯಾಟಿಕ್ ಆಗಿ ಅನ್ಫೋಲ್ಡ್ ಆಗುತ್ತೆ, ಎಲೆಕ್ಟ್ರಾನಿಕ್ ಇದೆ. ಹಾಗೆ ಜೊತೆಗೆ ನಿಮಗೆ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಕ್ಯಾಮ್ರಾ ಸಿಗೋದ್ರಿಂದ
ನೀವು ಅರ್ಥ ಮಾಡ್ಕೋಬೇಕು. 360 ಡಿಗ್ರಿ ಫಂಕ್ಷನ್ ಕೂಡ ಇದರಲ್ಲಿದೆ. ಇದು ಥಾರ್ ರಾಕ್ಸಲ್ಲಿ ಹೊಸ ಫೀಚರ್ ಆ್ಯಡ್ ಆಗಿರೋದು. ಇನ್ನು ಥಾರ್ ರಾಕ್ಸಲ್ಲಿ ಇರುವಂಥ ಒಂದು ಸ್ಪೆಷಲ್ ಫೀಚರ್ ಥಾರಲ್ಲಿ ಇಲ್ಲದೆ ಇರೋದೇನಪ್ಪ ಅಂದರೆ ಏಡಾಸ್ ಫೀಚರ್ನ ಕೊಟ್ಟಿದ್ದಾರೆ. ನೀವು ಏಡಾಸ್ ಫೀಚರ್ದು ಕ್ಯಾಮ್ರಾ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಸೇಫ್ಟಿ ಫೀಚರ್ಸ್ನ ಥಾರ್ ರಾಕ್ಸಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಏಡಾಸ್ ಕೂಡ ಒಂದು ಏಡಾಸ್ ಲೆವೆಲ್ 2 ಕೊಡ್ತಾ ಇದ್ದಾರೆ. ಸೊ ಸಾಕಷ್ಟು ಸೇಫ್ಟಿಗೆ ಒತ್ತು ಕೊಟ್ಟು ಮಾಡಿರುವಂಥ ವೆಹಿಕಲ್ ಇದಾಗಿದೆ. ಲ್ಯಾಡರ್ ಆನ್ ಫ್ರೇಮ್ ಚಾಸಿಸ್ ಅಂತಲೇ ಹೇಳ್ಬೋದು. ಮಹೀಂದ್ರ ಅವರ ಎಮ್ ಟೈಪ್ ಲ್ಯಾಡರ್ ಆನ್ ಫ್ರೇಮ್ ಚಾಸಿ ಹೊಸದು 4th ಜನರೇಷನ್ ಬಿಟ್ಟಿದ್ದಾರೆ. ಆ ಒಂದು ಚಾಸಿನ ಬೇಸ್ ಮಾಡಿ ಈ ಒಂದು ಗಾಡಿನ ಮಾಡಿರೋದು. ಸೊ ಹಾಗಾಗಿ ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿದೆ ಅಂತಲೇ ಹೇಳಬೇಕು. ಇನ್ನು ಗಾಡಿ ಫ್ರಂಟ್ ವ್ಯೂಗೆ ಬರೋದಾದರೆ ಇಂಟೀರಿಯರ್ಸಲ್ಲಿ ನೀವು ನೋಡ್ತಾ ಇದ್ದೀರಾ, ಡೋರ್ ಓಪನಿಂಗ್ ಮಾಡಿದಾಗ ನಮಗೆ ಒಂದು ಪ್ರೀಮಿಯಂ ಕಾರ್ ಡೋರ್ನ ಓಪನ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಯಾವುದೋ ಒಂದು ಆಫ್ ರೋಡ್ ವೆಹಿಕಲ್ ಡೋರ್ನ ಓಪನ್ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ, ಮಾಮೂಲಿ ವೆಹಿಕಲ್ ಅಂತ ಅನ್ಸಲ್ಲ. ಪ್ಲಸ್ ಇಂಟೀರಿಯರ್ಸ್ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಫ್ರಂಟ್ ಡೋರ್ ಕನ್ಸೋಲ್ಸ್ಗೆ. ಸೊ ಹಾಗಾಗಿ ಎಲ್ಲ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಸ್ಕ್ರ್ಯಾಚಸ್ ಎಲ್ಲ ಆದಷ್ಟು ಎದ್ದು ಕಾಣುತ್ತೆ. ಸೊ ಯಾರೆಲ್ಲ ಥಾರ್ನ ಡ್ರೈವ್ ಮಾಡ್ತಾ ಇರ್ತಾರೆ ಆಫ್ ರೋಡ್ ಹೋದಾಗ ಅಥವಾ ಡೇ ಟು ಡೇ ರೆಗ್ಯುಲರ್ ಯೂಸೇಜ್ ಹೋದಾಗ ಈ ಥರ ಪಿಯಾನೋ ಬ್ಲ್ಯಾಕ್ ಫಿನಿಷ್ನ ಸ್ವಲ್ಪ ಹುಷಾರಾಗಿ ಮುಟ್ಟಬೇಕಾಗುತ್ತೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಡ್ಯುಯಲ್ ಟೋನ್ ಫಿನಿಷ್ನ ಕೊಟ್ಟಿದ್ದಾರೆ ಥಾರ್ ರಾಕ್ಸಲ್ಲಿ. ಸೊ ಥಾರ್ ಲವರ್ಸ್ಗೆಲ್ಲ ಕಂಪ್ಲೀಟ್ ಬ್ಲ್ಯಾಕ್ ಟೋನ್ ಫಿನಿಷ್ನ ನೋಡಿ ಅಭ್ಯಾಸ ಆಗಿತ್ತು, ಬಟ್ ಈ ಥಾರ್ ರಾಕ್ಸಲ್ಲಿ ಡ್ಯುಯಲ್ ಟೋನ್ ಫಿನಿಷ್ನ ಕೊಟ್ಟಿದ್ದಾರೆ. ಸೊ ಅದು ಒಂದು ಪ್ರೀಮಿಯಂ ಫೀಚರ್ ಅಂತಲೇ ಹೇಳಬೇಕು. ಆದರೆ ಎಷ್ಟೊಂದು ಜನರ ಕಂಪ್ಲೇಂಟ್ ಏನಪ್ಪ ಅಂದರೆ, ಆಗಲೇ ಸರ್ ವೈಟ್ ಕಲರ್ ಗಾಡಿ ಸ್ವಲ್ಪ ಕೊಳೆ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ಕೂಡ ನೋಡ್ತಾ ಇದ್ವಿ, ಎಷ್ಟೊಂದು ಕಡೆ ಈ ಕೊಳೆ ಆಗಿರೋದು ಕಾಣುತ್ತೆ ನಿಮಗೆ. ಸೊ ಇದನ್ನು ಹುಷಾರಾಗಿ ಮೇಂಟೈನ್ ಮಾಡಬೇಕು. ಆಫ್ ರೋಡ್ ತೊಗೊಂಡೋದಾಗಂತೂ ಇನ್ನೂ ಎಚ್ಚರಿಕೆ ಇರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ಇಂಟೀರಿಯರ್ಸ್ ಏನೋ ನೋಡೋದಕ್ಕೆ ಲುಕ್ಕಾಗಿ ಕಾಣುತ್ತೆ, ಬಟ್ ಇಟ್ ಕಮ್ಸ್ ವಿತ್ ಹ್ಯೂಜ್ ಮೇಂಟೆನೆನ್ಸ್. ಸ್ಟೇರಿಂಗ್ ಕೆಳಗಡೆನೇ ನಿಮಗೆ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ನ ಕೂಡ ಕೊಟ್ಟಿದ್ದಾರೆ. ಕೀಲೆಸ್ ಎಂಟ್ರಿ ಟಾಪ್ ಎಂಡ್ ಮಾಡಲಲ್ಲಿ ಆಬ್ವಿಯಸ್ಲಿ ಇರುತ್ತೆ. ಆ್ಯಂಡ್ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ನಿಮ್ಮ ಫ್ಯೂಲ್ ಕ್ಯಾಪ್ ಓಪನ್ ಮಾಡೋದಾಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಮಾಡೋದಾಗಿರ್ಬೋದು, ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಮಾಡೋದಾಗಿರ್ಬೋದು, ಹಿಲ್ ಡಿಸೆಂಟ್ ಕಂಟ್ರೋಲ್, ಹೆಡ್ಲೈಟ್ ಫಂಕ್ಷನ್ ಎಲ್ಲವೂ ಕೂಡ ಇಲ್ಲಿಂದನೇ ನೀವು ಆಕ್ಸೆಸ್ ಮಾಡ್ಬೋದು. ಜೊತೆಗೆ ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ನ ಕೂಡ ಕೊಟ್ಟಿದ್ದಾರೆ. ನೀವು ವೆಹಿಕಲ್ ಒಳಗಡೆ ಹೋಗಬೇಕಾದಾಗ ಈ ಗ್ರ್ಯಾಬ್ ಹ್ಯಾಂಡಲ್ನ ಹಿಡ್ಕೊಂಡು ಆರಾಮಾಗಿ ಆಕ್ಸೆಸ್ ಮಾಡ್ಬೋದು, ಇಳಿಬೋದು ಕೂಡ. ಜೊತೆಗೆ ಗಾಡಿ ಹತ್ತೋದಕ್ಕೆ ಕೂಡ ಪ್ಲ್ಯಾಟ್ಫಾರ್ಮ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗಾಡಿ ಹತ್ತೋದು ಇಳಿಯೋದು ನಿಮಗೆ ಅಷ್ಟಾಗಿ ಏನು ಆಯಾಸ ಆಗೋದಿಲ್ಲ. ಇನ್ನು ಫ್ರಂಟ್ ಸೀಟ್ಸ್ನ ನೀವು ನೋಡೋದಾದರೆ ಕಂಪ್ಲೀಟ್ಲಿ ಪವರ್ ಸೀಟ್ಸ್ ಆಗಿರುತ್ತೆ. ಫ್ರಂಟ್ ಮೂವ್ ಮಾಡೋದಾಗಿರ್ಬೋದು, ಬ್ಯಾಕ್ ಮೂವ್ ಮಾಡೋದಾಗಿರ್ಬೋದು, ನಿಮ್ಮ ರಿಕ್ಲೈನರ್ನ ಮೂವ್ ಮಾಡೋದಾಗಿರ್ಬೋದು, ಕಂಪ್ಲೀಟ್ಲಿ ನೀವು ಇಲ್ಲಿಂದನೇ ಮಾಡ್ಬೋದು. ಈ ಆಪ್ಷನ್ ಹೊಸದಾಗಿ ಥಾರ್ ರಾಕ್ಸಲ್ಲಿ ಕೊಟ್ಟಿರೋದು. ಫ್ರಂಟ್ ಸೀಟ್ಸ್ ಡ್ರೈವರ್ ಸೀಟ್ ಪವರ್ ಆಗಿದೆ. ಆ್ಯಂಡ್ ಹಾಗೆಯೇ ಎಷ್ಟೊಂದು ಜನ ಥಾರಲ್ಲಿ ಕೇಳ್ತಿದ್ರು ಡೆಡ್ ಪೆಡಲಲ್ಲಿ ಅಂತ. ನಾನು ಈಗ ರಿವ್ಯೂ ಮಾಡ್ತಿರುವಂಥ ವೆಹಿಕಲ್ ಆಟೋಮ್ಯಾಟಿಕ್ ಆಗಿದ್ರು ಕೂಡ ಈಗ ಎಲ್ಲ ಥಾರ್ ರಾಕ್ಸ್ ವೇರಿಯಂಟಲ್ಲಿ ಡೆಡ್ ಪೆಡಲ್ ಆಪ್ಷನ್ನ ಕೊಟ್ಟಿದ್ದಾರೆ. ಇದು ತುಂಬಾ ಯೂಸ್ಫುಲ್ಲು ಲಾಂಗ್ ಡ್ರೈವಿಂಗ್ಸಲ್ಲಿ. ಇನ್ನು ಗಾಡಿ ಒಳಗಡೆ ಇಂಟೀರಿಯರ್ಸ್ ವಿಚಾರಕ್ಕೆ ಬರೋದಾದರೆ ನೀವು ನೋಡ್ತಾ ಇದ್ದೀರಾ ಈ ಸ್ಟಿಯರಿಂಗ್ ಡಿಸೈನ್ ಕಂಪ್ಲೀಟ್ಲಿ ನ್ಯೂ ಆಗಿದೆ. ನ್ಯೂ ಅಂದರೆ ಥಾರ್ ರಾಕ್ಸ್ಗೆ ನ್ಯೂ, ಬಟ್ ಸ್ಕಾರ್ಪಿಯೋ ಎನ್ನಲ್ಲಿ ಮತ್ತು XUV 700ನಲ್ಲಿ ಈ ಒಂದು ಸ್ಟೇರಿಂಗ್ ವೀಲ್ನ ನೀವು ನೋಡಿರ್ತೀರಾ. ಅದೇ ಸ್ಟೇರಿಂಗ್ ವೀಲ್ ಕಂಟಿನ್ಯೂ ಆಗಿದೆ ಥಾರ್ ರಾಕ್ಸ್ನಲ್ಲೂ ಕೂಡ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ. ಈ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ನ ಬಳಸ್ಕೊಂಡು ನೀವು ಸಾಕಷ್ಟು ಫಂಕ್ಷನ್ಸ್ನ ಇಲ್ಲಿಂದನೇ ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಹಾಗೆ ಡ್ರೈವರ್ ಇನ್ಫಾರ್ಮೇಷನ್, ವೆಹಿಕಲ್ ಇನ್ಫಾರ್ಮೇಷನ್, ಸಾಕಷ್ಟು ನ್ಯಾವಿಗೇಷನ್ ಇನ್ಫಾರ್ಮೇಷನ್ಸ್ ಎಲ್ಲ ಕೂಡ ಇಲ್ಲಿಂದನೇ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಇಂಡಿಕೇಟರ್ಸ್ ಆಗಿರ್ಬೋದು, ಹಾಗೆಯೇ ವೈಪರ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿಂದನೇ ಆಕ್ಸೆಸ್ ಮಾಡ್ಬೋದು. 10.25 ಇಂಚ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಿಮಗೆ ಸಾಕಷ್ಟು ವೆಹಿಕಲ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಟೈರ್ ಪ್ರೆಷರ್ ಆಗಿರ್ಬೋದು, ಟೈರ್ ಟೆಂಪರೇಚರ್ ಆಗಿರ್ಬೋದು, ನಿಮ್ಮ ವೆಹಿಕಲ್ನ ಪವರ್, ಟಾರ್ಕ್ ಎಷ್ಟು ಡೆಲಿವರ್ ಆಗ್ತಿದೆ ಅದನ್ನು ಕೂಡ ನೀವು ನೋಡ್ಕೋಬೋದು. ಆ್ಯಂಡ್ ಆಫ್ ರೋಡ್ ಲವರ್ಸ್ಗೆ ಅಂತಲೇ ಕಂಪಾಸ್ನ ಕೂಡ ಕೊಟ್ಟಿದ್ದಾರೆ. ಇದ್ರ ಮೂಲಕ ನಿಮ್ಮ ಗಾಡಿ ಎಷ್ಟು ಡಿಗ್ರಿ ಇನ್ಕ್ಲೈನ್ ಆಗಿದೆ, ಡಿಕ್ಲೈನ್ ಆಗಿದೆ, ಈ ಆಪ್ಷನ್ ಎಲ್ಲ ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಒಂದು ಆಫ್ ರೋಡ್ ವೆಹಿಕಲ್ಗೆ ಏನೇನು ಫೀಚರ್ಸ್ ಇರಬೇಕು ಆ ಫೀಚರ್ಸ್ ಎಲ್ಲವೂ ಕೂಡ ಲೋಡೆಡ್ ಆಗಿದೆ ಥಾರ್ ರಾಕ್ಸಲ್ಲಿ. ಆ್ಯಂಡ್ ಫಿಟ್ ಆ್ಯಂಡ್ ಫಿನಿಶ್ ಈ ವೆಹಿಕಲ್ನ ಎಲ್ಲ ಪಾರ್ಟ್ಸಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಹೇಳಬೇಕು ಅಂದರೆ ಯೂಸ್ ಮಾಡಿರೋಂಥ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಟಾಪ್ ನಾಚ್ ಕ್ವಾಲಿಟಿದು ಅಂತ ಹೇಳಬೇಕು. ಆ್ಯಂಡ್ ಹಾಗೆಯೇ ನೋಡ್ತಾ ಇದ್ದೀರಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಅಪ್ಡೇಟೆಡ್ ಆಗಿದೆ. ಹಳೆ ತಾರ್ನಲ್ಲಿ ಇದ್ದಿದ್ದಕ್ಕಿಂತ ದೊಡ್ಡ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಟಚ್ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಯೂಸರ್ ಇಂಟರ್ಫೇಸ್ ನನಗೆ ತುಂಬ ಇಷ್ಟ ಆಯಿತು. 10.25 ಇಂಚಸ್ ಡಿಸ್ಪ್ಲೇ ಇದೆ. ಆ್ಯಂಡ್ ಈ ಒಂದು ಕಂಪ್ಲೀಟ್ ಡಿಜಿಟಲ್ ಡಿಸ್ಪ್ಲೇನಲ್ಲಿ ಸಾಕಷ್ಟು ವೆಹಿಕಲ್ ಆಪ್ಷನ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ನಿಮ್ಮ ಇನ್ಫೋಟೈನ್ಮೆಂಟ್, ರೇಡಿಯೋ, ಮ್ಯೂಸಿಕ್, ಫೋನ್, ವೈರ್ಲೆಸ್, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಸಿಸ್ಟಮ್ ಎಲ್ಲ ಕೂಡ ಇದರಲ್ಲಿದೆ. ಅದನ್ನು ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಯೂಸರ್ ಇಂಟರ್ಫೇಸ್ ತುಂಬ ಸ್ಮೂತ್ ಆಗಿದೆ. ನಂಗೆ ಭಾಳ ಇಷ್ಟ ಆಯಿತು. ನಿಮ್ಮ ಮೊಬೈಲ್ ಫೋನ್ ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಸಾಕಷ್ಟು ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ. ಹೋಮ್ ಬಟನ್ ಆ್ಯಂಡ್ ಮ್ಯೂಸಿಕ್, ಕಾಲ್ಸ್, ರೇಡಿಯೋ, ಸೆಟ್ಟಿಂಗ್ಸ್, 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು. ಇದನ್ನು ಪ್ರೆಸ್ ಮಾಡಿದ್ರೆ 360 ಡಿಗ್ರಿ ವ್ಯೂ ನಿಮಗೆ ಸಿಗುತ್ತೆ. ಈ ಒಂದು ವೆಹಿಕಲಲ್ಲಿ ಅದನ್ನು ಆ್ಯಡ್ ಆನ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ನನಗೆ ತುಂಬ ಇಷ್ಟ ಆಗಿದ್ದ ಬಟನ್ಸ್ ಇದು. ಯಾಕೆಂದರೆ ಈ ಬಟನ್ಸ್ನ ನೋಡ್ತಾ ಇದ್ದರೆ ಯಾವುದೋ ಏರ್ಪ್ಲೇನ್ ಕಾಕ್ಪಿಟಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಇಲ್ಲಿ ಸಾಕಷ್ಟು ಆಪ್ಷನ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡ್ರೈವ್ ಮೋಡ್ ಆಗಿರ್ಬೋದು, ವೆಂಟಿಲೇಟೆಡ್ ಸೀಟ್ಸ್ನ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಪ್ಯಾಸೆಂಜರ್ಗೆ ಏರ್ ಬ್ಯಾಗ್ ಬೇಡ
ಅಂದರೆ ಈ ಬಟನ್ನಲ್ಲಿ ಆಫ್ ಮಾಡ್ಬೋದು. ಹಾಗೆಯೇ ಅದರ ಕೆಳಗಡೆ ಬಂದರೆ ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ನಿಮ್ಮ ಮೊಬೈಲ್ ಫೋನ್ನ ಚಾರ್ಜ್ ಮಾಡ್ಬೋದು. USB ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ 65 ವ್ಯಾಟ್ USB-C ಟೈಪ್ ಚಾರ್ಜರ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನಾನು ಆಗಲೇ ಹೇಳಿದ್ನಲ್ಲ, ನಾನು ಡ್ರೈವ್ ಮಾಡ್ತಿರೋಂಥ ರಿವ್ಯೂ ಮಾಡ್ತಿರೋಂಥ ವೆಹಿಕಲ್ ಆಟೋಮ್ಯಾಟಿಕ್ ವೇರಿಯಂಟ್. ಹಾಗಾಗಿ ಆಟೋಮ್ಯಾಟಿಕ್ ಗೇರ್ನ ನೋಡ್ತಾ ಇದ್ದೀರಾ. 6 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಮ್ಯಾನ್ಯುವಲ್ ತೊಗೊಂಡ್ರು ಕೂಡ ಅದರಲ್ಲೂ 6 ಸ್ಪೀಡ್ ಟ್ರಾನ್ಸ್ಮಿಷನ್ನೇ ಬರೋದು. ಆ್ಯಂಡ್ ಇಲ್ಲಿ ಟ್ರಾನ್ಸ್ಫರ್ ಕೇಸ್ ಗೇರ್ ಲಿವರ್ ಬರ್ತಿತ್ತು ಮ್ಯಾನ್ಯುವಲ್ ತೊಗೊಂಡಿದ್ದಾರೆ, ಬಟ್ ಆ ಜಾಗ ಇದನ್ನು ಸ್ಟೋರೇಜ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ತೊಗೊಂಡ್ರೆ ಇಲ್ಲಿ ಒಂದು ಸ್ಟೋರೇಜ್ ಆಪ್ಷನ್ ಕೂಡ ಸಿಗುತ್ತೆ, ಅದೊಂದು ಪ್ಲಸ್ ಪಾಯಿಂಟ್. ಇನ್ನು ಡ್ರೈವ್ ಮೋಡ್ಸ್ ಬಗ್ಗೆ ಹೇಳೋದಾದರೆ ಈ ವೆಹಿಕಲಲ್ಲಿ 2 ಡ್ರೈವ್ ಮೋಡ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿಂದ ಆಕ್ಸೆಸ್ ಮಾಡ್ಬೋದು. ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ 2 ಆಪ್ಷನ್ ಸಿಗುತ್ತೆ. ಮಹೀಂದ್ರ ಅವರ ಸಿಗ್ನೇಚರ್ ಆಪ್ಷನ್ಸ್ ಜಿಪ್, ಝೂಮ್. ಹಾಗೆಯೇ ಟ್ರಾಕ್ಷನ್ ಮೋಡ್ಸ್ ಕೂಡ ಆಗಿದೆ. ಸ್ನೋ, ಮಡ್ ಆ್ಯಂಡ್ ಸ್ಯಾಂಡ್, ಈ ಎಲ್ಲ ಮೋಡ್ಸ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಎನಿ ಟೆರೇನ್, ಸೂಟೇಬಲ್ ಟೆರೇನ್ನ ನೀವು ಆಕ್ಸೆಸ್ ಮಾಡಬಹುದು. ಇನ್ನು ಹಾಗೆ ಕೆಳಗೆ ಬರೋದಾದರೆ ಕಪ್ ಹೋಲ್ಡರ್ಸ್ನ ಕೂಡ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸಲ್ಲಿ ಕಪ್ ಇಟ್ಕೋಬೋದು, ಬಾಟ್ಲ್ ಇಟ್ಕೋಬೋದು. ಆ್ಯಂಡ್ ಸ್ಟೋರೇಜ್ ಆಪ್ಷನ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. 2 ಕಡೆ ಡ್ರೈವರ್ ಕೂತ್ಕೊಳ್ಳೋ ಜಾಗ ಆ್ಯಂಡ್ ಪ್ಯಾಸೆಂಜರ್ ಕೂತ್ಕೊಳ್ಳೋ ಜಾಗದಲ್ಲಿ ಸಣ್ಣ ಬಾಟಲ್ನ ಇಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ದೊಡ್ಡ ಬಾಟಲ್ ಆಗೋದಿಲ್ಲ, 1 ಲೀಟರ್ ಬಾಟಲ್ಸ್ ಎಲ್ಲ ಇಡೋದಕ್ಕಾಗೋದಿಲ್ಲ. 1/2 ಲೀಟರ್ ಬಾಟಲ್ ಇಟ್ಕೋಬೋದು ನೀವು. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ ಕೂಡ ಕೊಟ್ಟಿದ್ದಾರೆ. ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇಲ್ಲೇ ಇದೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಆಫ್ ರೋಡಿಂಗ್ ಹೋದಾಗ. ಆ್ಯಂಡ್ ನಿಮ್ಮ ನಾರ್ಮಲ್ ಡೇ ಟು ಡೇ ಡ್ರೈವಿಂಗಲ್ಲಿ ಈ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಜಸ್ಟ್ ಈ ಬಟನ್ನ ಟ್ಯಾಪ್ ಮಾಡಿದ್ರೆ ಸಾಕು, ಹ್ಯಾಂಡ್ ಬ್ರೇಕ್ ಅವಶ್ಯಕತೆ ಇಲ್ಲ. ಇದೇ ನಿಮ್ಮ ಹ್ಯಾಂಡ್ ಬ್ರೇಕ್. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಕ್ಸ್ಟೆಂಡೆಡ್ ಆರ್ಮ್ ರೆಸ್ಟ್. ಈ ಒಂದು ಆರ್ಮ್ ರೆಸ್ಟ್ನ ನೀವು ಓಪನ್ ಕೂಡ ಮಾಡ್ಬೋದು. ಇಲ್ಲಿ ಕೂಡ ಒಂದು ಸ್ಮಾಲ್ ಪಾಕೆಟ್ನ ಕೊಟ್ಟಿದ್ದಾರೆ, ಸ್ಟೋರೇಜ್ ಆಪ್ಷನ್. ನಿಮ್ಮ ಸಣ್ಣ ಏನಾದರೂ ಸ್ಟಫ್ ಇದ್ದರೆ ಇಲ್ಲಿ ಇಟ್ಕೊಬೋದು ಆರಾಮಾಗಿ. ಇಲ್ಲಿ ಈ ಥರ ಡ್ರೈವರ್ಗೆ ಸಪ್ರೇಟು, ಪಕ್ಕದಲ್ಲಿ ಕೂತ್ಕೊಳ್ಳೋರಿಗೆ ಸಪ್ರೇಟ್ ಆಮ್ರೆಸ್ಟ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡ್ರೈವರ್ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಪಕ್ಕದಲ್ಲಿ ಕೂತಿರೋರು ಆರಾಮಾಗಿ ಅವ್ರ ಕೈ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ಈ ಥರ ಸಣ್ಣ ಪುಟ್ಟ ಫೀಚರ್ಸ್ ಎರ್ಗನಾಮಿಕಲಿ ತುಂಬಾ ಚೇಂಜಸ್ನ ಮಾಡುತ್ತೆ. ಹಾಗೆಯೇ ಇಲ್ಲಿ ಕೂಡ ಗ್ರ್ಯಾಬ್ ಹ್ಯಾಂಡಲ್ಸ್ ಇದೆ. ನಿಮಗೆ ಡ್ಯಾಶ್ ಬೋರ್ಡ್ನ ಕೂಡ ಕೊಟ್ಟಿದ್ದಾರೆ. ಈ ಡ್ಯಾಶ್ ಬೋರ್ಡಲ್ಲಿ ಸ್ವಲ್ಪ ನಿಮ್ಮ ಡಾಕ್ಯುಮೆಂಟ್ಸು, ಸ್ಟೋರೇಜ್ ಐಟಮ್ಸ್ ಏನಾದರೂ ಇಡ್ಬೋದು. ಸೆಂಟ್ರಲ್ ಕನ್ಸೋಲ್ ಬಂದು ತುಂಬಾ ಪ್ರೀಮಿಯಂ ಆಗಿದೆ ಅಂತ ಆಗಲೇ ಹೇಳೋದ್ನಲ್ಲ, ನೋಡಿ ತುಂಬ ಒಳ್ಳೆ ಲುಕ್ನ ಕೊಡುತ್ತೆ. ನೀವು ಗಾಡಿ ಎಂಟರ್ ಆಗಿದ್ದಾಗ ಯಾವುದೋ ಒಂದು ಆಫ್ ರೋಡ್ ವೆಹಿಕಲಲ್ಲಿ ಇದೀನಿ ಅಂತ ಅನ್ಸಲ್ಲ ನಿಮಗೆ. ಅದು ತುಂಬ ಪ್ರೀಮಿಯಂ ಲಕ್ಸುರಿ ಹೈ ಎಂಡ್ ವೆಹಿಕಲಲ್ಲಿ ಇದೀನಿ ಅನ್ನೋ ಫೀಲಿಂಗ್ನ ಕೊಡುತ್ತೆ. ಈ ಮಹೀಂದ್ರ ಥಾರ್ ರಾಕ್ಸ್ನ ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ 35+ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ನ ಕೊಟ್ಟಿದ್ದಾರೆ. 6 ಏರ್ ಬ್ಯಾಗ್ಸ್, ABS ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಹೋಲ್ಡ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ ನಿಮಗೆ ಈ ವೆಹಿಕಲಲ್ಲಿ. ಆ್ಯಂಡ್ ಹಾಗೆಯೇ ಲೆವೆಲ್ 2 ADAS ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಿಮಗೆ ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪ್ ಅಸಿಸ್ಟ್, ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್, ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್, ಟ್ರಾಫಿಕ್ ಸೈನ್ ರೆಕಗ್ನಿಷನ್, ಈ ಎಲ್ಲ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಡ್ರೈವ್ ಎಂಜಾಯಬಲ್ ಆಗಿ ಅಲ್ಲ, ಸೇಫ್ಟಿಯಾಗೂ ಕೂಡ ಇರುತ್ತೆ. ಥಾರಲ್ಲಿ ರೂಫ್ ಮೌಂಟೆಡ್ ಸ್ಪೀಕರ್ಸ್ ಇತ್ತು, ಬಟ್ ಈಗ ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ ಬಂದಿರೋದು ನಿಮ್ಮ ಕಾರ್ ಡೋರಲ್ಲೇ ಸಿಗುತ್ತೆ. ಕಾರ್ ಡೋರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಇಲ್ಲಿ ಟ್ವೀಟರ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಡಲಲ್ಲಿ. ಸೊ 9 ಸ್ಪೀಕರ್ ಹರ್ಮನ್ ಕಾರ್ಡನ್ ಸ್ಪೀಕರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮ ಕೆಲವೊಂದಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ ಏನಪ್ಪ ಅಂದರೆ ನಿಮ್ಮ ಸನ್ ರೂಫ್, ಪ್ಯಾನರಾಮಿಕ್ ಸನ್ ರೂಫ್ನ ಓಪನ್ ಮಾಡ್ಬೋದು ಇಲ್ಲಿಂದ. ಆ್ಯಂಡ್ ಪ್ಯಾನರಾಮಿಕ್ ಸನ್ ರೂಫ್ ಬಗ್ಗೆ ಹೇಳೋದಾದರೆ ನೋಡಿ, ಸಾಕಷ್ಟು ದೊಡ್ಡ ಪ್ಯಾನರಾಮಿಕ್ ಸನ್ ರೂಫ್ ಅಂತಲೇ ಹೇಳಬೇಕು. ಆ್ಯಂಡ್ ಸೆಕೆಂಡ್ ರೋವರ್ಗಂತೂ ಸಾಕಷ್ಟು ಸ್ಪೇಷಿಯಸ್ ಇಂಟೀರಿಯರ್ ಫೀಲ್ ಆಗುತ್ತೆ. ಲೈಟು ಆ್ಯಂಡ್ ಗಾಳಿ ಎಲ್ಲ ಕೂಡ ಚೆನ್ನಾಗಿ ಬರುತ್ತೆ ಈ ಒಂದು ವೆಹಿಕಲಲ್ಲಿ. ಸೊ ಇದೇ ಇದರ ಸ್ಪೆಷಾಲಿಟಿ. ಈ ಆಪ್ಷನ್ ಬೇರೆ ವೆಹಿಕಲ್ಸಲ್ಲಿ ಇಲ್ಲ. ಟಾಪ್ ಎಂಡಲ್ಲಿ ಈ ಥರ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ. ಆ್ಯಂಡ್ ಎಂಟ್ರಿ ವೇರಿಯಂಟಲ್ಲಿ ಸನ್ ರೂಫ್ ಇದೆ, ಬಟ್ ಕೊಟ್ಟಿದ್ದಾರೆ. ಥಾರಲ್ಲಿ ಅದು ಕೂಡ ಇಲ್ಲ. ಸೊ ಹಾಗಾಗಿ ಹೇಳಬೇಕು ಅಂದರೆ ತುಂಬಾ ಒಳ್ಳೊಳ್ಳೆ ಫೀಚರ್ನ ಲೋಡೆಡ್ ಮಾಡಿದ್ದಾರೆ. ಆ್ಯಂಡ್ ನೀವಲ್ಲಿ ನೋಡ್ತಾ ಇದ್ದೀರಾ 9 ಸ್ಪೀಕರ್ ಹರ್ಮನ್ ಕಾರ್ಡನ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ. ಸೊ ಎಲ್ಲ ಕಡೆ ಇದೆ. ನೀವು ಅದನ್ನು ಎಂಜಾಯ್ ಮಾಡ್ತೀರಾ ತುಂಬ, ನಿಮ್ಮ ಲಾಂಗ್ ಡ್ರೈವ್ಸಲ್ಲಾಗಿರ್ಬೋದು, ನಿಮ್ಮ ಡೇ ಟು ಡೇ ಡ್ರೈವಿಂಗಲ್ಲಾಗಿರ್ಬೋದು. ಆ್ಯಂಡ್ ಹಾಗೆಯೇ ಸೀಟಿಂಗ್ ಆಪ್ಷನ್ಸ್ ಬಗ್ಗೆ ಹೇಳೋದಾದರೆ ಸೀಟ್ ಕಂಪ್ಲೀಟ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಸೊ ಇದು ತುಂಬ ಪ್ರೀಮಿಯಂ ಲುಕ್ನ ಕೊಡುತ್ತೆ. ಆ್ಯಂಡ್ ವೆಂಟಿಲೇಷನ್ ಕೊಟ್ಟಿರೋದು ಸಮ್ಮರ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ರೈಡರ್ಸ್ಗೂ ಕೂಡ ಲಾಂಗ್ ಡ್ರೈವ್ ಆಗಿರ್ಬೋದು, ಆಫ್ ರೋಡ್ ಆಗಿರ್ಬೋದು, ಓಡಿಸ್ತಾ ಇರಬೇಕಾದ್ರೆ ಸೆಕೆ ಆದಾಗ ಈ ವೆಂಟಿಲೇಟೆಡ್ ಸೀಟ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ ವೈಟ್ ಸೀಟ್ಸ್ ಕೊಟ್ಟಿರೋದ್ರಿಂದ ಇಂಟೀರಿಯರ್ ಲುಕ್ ಅಂತೂ ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ. ಇನ್ನು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಥಾರ್ ರಾಕ್ಸ್ ಅಂದಮೇಲೆ ಎಕ್ಸ್ಟ್ರಾ ಒಂದು ಡೋರ್ ಬಂದಿದೆ. ಯೂಶಲಿ ಥಾರಲ್ಲಿ ಎಲ್ಲರೂ ಕೂಡ ಫ್ರಂಟ್ ಡೋರಿಂದನೇ ರೇರ್ ಸೀಟ್ಗೆ ಆಕ್ಸೆಸ್ನ ಮಾಡ್ತಿದ್ರು, ಬಟ್ ಈಗ ಎಕ್ಸ್ಟ್ರಾ ಒಂದು ಡೋರ್ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ರೇರ್ ಸೀಟ್ನ ರೇರ್ ಡೋರ್ನಲ್ಲಿ ಆಕ್ಸೆಸ್ ಮಾಡ್ಬೋದು. ಬಟ್ ಆಕ್ಸೆಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಫೀಚರ್ನ ನೀವು ನೋಡಲೇಬೇಕು. ಡೋರ್ ಹ್ಯಾಂಡಲ್ಸ್ನ ಇಲ್ಲಿ ಕೊಟ್ಟಿರೋದು ಒಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳಬೇಕು. ಯೂಶಲಿ ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ಬರ್ತಿತ್ತು, ಬಟ್ ಈಗ ಏನು ಮಾಡಿದ್ದಾರೆ, ಇದನ್ನು ತೊಗೊಂಡು ಇಲ್ಲಿ ಹಾಕಿರೋದ್ರಿಂದ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಓಪನ್ ಮಾಡೋಣ. ಓಪನ್ ಮಾಡ್ತಿದ್ದ ಹಾಗೆ ನಿಮಗೆ ಅಗಲವಾದ ಸೀಟು ವೆಲ್ಕಮ್ ಮಾಡುತ್ತೆ. ನಿಮ್ಮ ನೀ ರೂಮ್ ಕೂಡ ಚೆನ್ನಾಗಿದೆ, ಲೆಗ್ ರೂಮ್ ಕೂಡ ಚೆನ್ನಾಗಿದೆ. ಆರಾಮಾಗಿ ಕಾಲಿಟ್ಕೊಬೋದು, ಲಾಂಗ್ ಡಿಸ್ಟೆನ್ಸ್ ಕೂಡ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ಲಿ ವೈಟ್ ಸೀಟ್ಸ್ ಇರೋದು ತುಂಬಾ ಲುಕ್ ಕೊಡುತ್ತೆ ಕಾರ್ಗೆ. ಐಸೋಫಿಕ್ಸ್ ಚೈಲ್ಡ್ ಸೀಟ್ಸ್
ಮೌಂಟ್ ಮಾಡ್ಕೋಬೋದು. ಆ ಮೌಂಟಿಂಗ್ ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ ಎಲ್ಲ ಕಡೆ. ಆ್ಯಂಡ್ ಸೀಟ್ ಬೆಲ್ಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಪ್ಯಾನೋರಾಮಿಕ್ ಸನ್ರೂಫ್ ಬಂದು ಈ ಕಾರ್ನಲ್ಲಿ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಕಾರ್ ಒಳಗಡೆ ಆ್ಯಂಬಿಯೆಂಟ್ ಲೈಟ್ನ ಕೊಡುತ್ತೆ. ಅದು ಕಾರ್ ಒಳಗಡೆ ಕೂತಿರೋರಿಗೆ ಒಂದು ಒಳ್ಳೆ ಫೀಲಿಂಗ್ನ ಕೂಡ ಕೊಡುತ್ತೆ ಡ್ರೈವ್ ಮಾಡ್ತಿರ್ಬೇಕಾದ್ರೆ. ಇನ್ನು ಹಾಗೆ ಆಬ್ವಿಯಸ್ಲಿ ಗಾಡಿ ಹಿಂದೆಗಡೆ ಬರೋದಾದರೆ ಸೆಂಟರ್ ಕನ್ಸೋಲಲ್ಲಿ ಕೊಟ್ಟಿರುವಂಥ ರೇರ್ AC ವೆಂಟ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 2 AC ವೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆಗೆ ಕೂಲಿಂಗ್ ಆಪ್ಷನ್ಸ್ ಕೂಡ ಇದೆ. ಹಾಗೆಯೇ ಸಣ್ಣದಾಗಿ ಸ್ಟೋರೇಜ್ ಆಪ್ಷನ್ ಇದೆ. ನಿಮ್ಮ ಮೊಬೈಲ್ ಫೋನ್ನ ಇಲ್ಲಿ ಇಟ್ಕೋಬೋದು. ಹಾಗೆ USB-C ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲಿಂದನೇ ಚಾರ್ಜಿಂಗ್ ಆಪ್ಷನ್ಸ್ ಕೂಡ ಹಾಕೋಬೋದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನಾನು ಫ್ರಂಟ್ ಸೀಟ್ನ ತುಂಬ ಜಾಸ್ತಿ ಮುಂದಕ್ಕೆ ಹಾಕಿಲ್ಲ. ನನ್ನ ಯೂಶಲಿ 5.11 ನನ್ನ ಹೈಟು. ನನ್ನ ಹೈಟಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಫ್ರಂಟ್ ಸೀಟ್ನ ಮುಂದಕ್ಕೆ ಹಾಕ್ಕೊಂಡಿದ್ದೀನಿ. ಆಗಿದ್ದರೂ ಕೂಡ ನೋಡಿ ಇಷ್ಟು ನೀ ರೂಮ್ ಸಿಗ್ತಾ ಇದೆ ನನಗೆ. ಆರಾಮಾಗಿ ಕಂಫರ್ಟೇಬಲ್ ಆಗಿದೆ. ಕುಷನಿಂಗು ಸ್ವಲ್ಪ ಫರ್ಮ್ ಸೀಟ್ನ ಕೊಟ್ಟಿದ್ದಾರೆ ಈ ಕಾರಲ್ಲಿ ಅಂತ ಹೇಳಬೇಕು. ತುಂಬಾ ಸಾಫ್ಟ್ ಕುಷನಿಂಗ್ ಕೊಟ್ಟಿಲ್ಲ. ಆಫ್ ರೋಡ್ ವೆಹಿಕಲ್ ಅಲ್ವಾ, ಹಾಗಾಗಿ ಫರ್ಮ್ ಕುಷನಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಟಿಫ್ ಆಗಿದೆ. ಇನ್ನು ಥಾರ್ ರಾಕ್ಸ್ನ ರೇರ್ನ ಆಕ್ಸೆಸ್ ಮಾಡೋದು ತುಂಬಾ ಈಸಿ. ಇಲ್ಲಿ ಕೆಳಗಡೆ ಕೊಟ್ಟಿರೋ ಹ್ಯಾಂಡಲ್ನ ನೀವು ಓಪನ್ ಮಾಡಿದ್ರೆ ರೆಗ್ಯುಲರ್ ಥಾರಲ್ಲಿ ಕೂಡ ಇದೇ ಥರ ಒಂದು ಆಪ್ಷನ್ನ ಕೊಟ್ಟಿದ್ರು. ಬಟ್ ಆದರೆ ಕೆಲವೊಂದಷ್ಟು ಚೇಂಜಸ್ ಇದೆ. ಡಿಫಾಗರ್ ಥಾರಲ್ಲೂ ಕೂಡ ಇತ್ತು, ಇದರಲ್ಲೂ ಕೂಡ ಇದೆ. ಬಟ್ ಒಂದು ಚೇಂಜಸ್ ನೀವು ನೋಡಬೇಕು, ಇಲ್ಲಿ ಕಾಣ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಾ ಇಲ್ಲಿ ಇರುವಂಥ ಈ ಒಂದು ಸ್ಲಾಟ್ ಏನಪ್ಪ ಅಂದರೆ ರೇರ್ ವಿಂಡೋ ವಾಷರ್ ಫ್ಲೂಯಿಡ್ ಇಲ್ಲಿಂದ ಬರುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಏನಾದರೂ ಹಿಂದುಗಡೆ ಗಲೀಜಾಗಿದ್ದರೆ ಆ ವಾಷರ್ ಫ್ಲೂಯಿಡ್ನ ಯೂಸ್ ಮಾಡ್ಕೋಬೋದು. ಇದು ತಾರಲ್ಲಿ ಇರಲಿಲ್ಲ. ಈ ಆಪ್ಷನ್ನ ತಾರ್ ರಾಕ್ಸಲ್ಲಿ ಕೊಟ್ಟಿದ್ದಾರೆ. ಅದು ನನಗೆ ತುಂಬಾ ಖುಷಿ ಕೊಡ್ತು. ಇದು ತುಂಬ ನೀಡೆಡ್ ಫೀಚರ್ಸ್, ಒಂದು ಕಾರ್ ಅಂದಮೇಲೆ ಇರಲೇಬೇಕಾದಂಥ ಫೀಚರ್ಸು. ಸೊ ಹಾಗೆಯೇ ಬೂಟ್ನ ಆಕ್ಸೆಸ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಥಾರಲ್ಲಿ ಯೂಶಲಿ ನೀವು ನೋಡಿದ್ದು ಅಷ್ಟಾಗಿ ಬೂಟ್ ಸ್ಪೇಸ್ ಇರಲಿಲ್ಲ. ಬಟ್ ಈ ಒಂದು ವೆಹಿಕಲ್ ತಾರ್ ರಾಕ್ಸಲ್ಲಿ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. 644 ಲೀಟರ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಅದೊಂದು ತುಂಬಾ ಹ್ಯೂಜ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬೇಕು ಈ ಒಂದು ಕಾರ್ಗೆ. ಇಷ್ಟು ದೊಡ್ಡ ಬೂಟ್ ಸ್ಪೇಸ್ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ರೇರ್ ಟ್ರಾವೆಲ್ ಮಾಡ್ಬೋದು. ರೇರಲ್ಲಿ ಕೂತ್ಕೊಂಡು ಜೊತೆಗೆ ನಿಮ್ಮ ಲಗೇಜ್ ಕೂಡ ಆರಾಮಾಗಿ ಇಟ್ಕೋಬೋದು. ಸ್ಪೇಸ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆಯೇ ಇಲ್ಲಿ ಕೂಡ ಸ್ಪೀಕರ್ ಸಿಸ್ಟಮ್ ಬಂದಿದೆ. ಜೊತೆಗೇ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಚಾರ್ಜಿಂಗ್ ಸಾಕೆಟ್ನ ಬಳಸ್ಕೊಂಡು ನೀವು ನಿಮ್ಮ ಕ್ಯಾಂಪಿಂಗ್ ಟೈಮಲ್ಲಿ ಅಥವಾ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸೀಟ್ಸ್ ಬಂದು ರೇರ್ ಸೀಟ್ಸು 60-40 ಸ್ಪ್ಲಿಟ್ಟಲ್ಲಿ ಬರುತ್ತೆ. ಅದನ್ನು ಕೂಡ ನೀವು ರಿಕ್ಲೈನ್ ಮಾಡಿಕೊಂಡ್ರೆ ಆರಾಮಾಗಿ ಇನ್ನೂ ಜಾಸ್ತಿ ಬೂಟ್ ಆಕ್ಸೆಸ್ ಮಾಡ್ಬೋದು. ಇನ್ ಕೇಸ್ ಇಬ್ಬರೇ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಇನ್ನೂ ಜಾಸ್ತಿ ಲಗೇಜ್ ಇತ್ತು ಅಂದರೆ ಅದನ್ನು ಅಲ್ಲಿ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಹಾಗೆಯೇ ಬೂಟ್ ಅಡಿಯಲ್ಲಿ ನಿಮಗೆ ಟೂಲ್ ಕಿಟ್ ಇಟ್ಕೊಳ್ಳೋದಕ್ಕೆ ಆಪ್ಷನ್ ಕೂಡ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದರೆ ನಿಮ್ಮ ಟೂಲ್ ಕಿಟ್ ಇಲ್ಲೇ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಥಾರಲ್ಲಿ 3rd ರೋ ಸೀಟಿಂಗ್ ಇಲ್ಲದೆ ಹೋದರೂ ಕೂಡ ಇಲ್ಲಿರುವಂಥ ರೇರ್ ಟೈಲ್ ಡೋರ್ನಲ್ಲಿ ಒಂದು ಲ್ಯಾಚ್ನ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಹಿಂದೆಯಿಂದ ಏನಾದರೂ ಆಕ್ಸೆಸ್ ಮಾಡಬೇಕು ಅಂದರೆ ಈ ಒಂದು ಲ್ಯಾಚ್ನ ಬಳಸ್ಕೊಂಡು ಡೋರ್ನ ಓಪನ್ ಮಾಡ್ಬೋದು. ಹೈಡ್ರಾಲಿಕ್ ಮೌಂಟೆಡ್ ರೇರ್ ವಿಂಡೋ ಹಾಗೆ ರೇರ್ ಡೋರ್. ಸೊ ಗೈಸ್, ಇದಾಗಿತ್ತು ಥಾರ್ ರಾಕ್ಸ್ 5 ಡೋರ್ ವರ್ಷನ್ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಸಾಕಷ್ಟು ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ ಇರುವಂಥ ವೆಹಿಕಲ್ ಈಗ ನಾನು ರಿವ್ಯೂ ಮಾಡಿದ್ದು ಪೆಟ್ರೋಲ್ ವೇರಿಯಂಟ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು 12.99 ಲ್ಯಾಕ್ಸಿಂದ ಶುರುವಾಗುತ್ತೆ ಥಾರ್ ರಾಕ್ಸ್ 5 ಡೋರ್ ಆ್ಯಂಡ್ ಅಪ್ ಟು 20.49 ಲ್ಯಾಕ್ಸ್ ತನಕ ಹೋಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸಸ್ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಓವರಾಲ್ ಒಂದು ಒಳ್ಳೆ ವೆಹಿಕಲ್ನೇ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಮಹೀಂದ್ರಾದವರು. ಥಾರ್ಗಿಂತ ಥಾರ್ ರಾಕ್ಸ್ ಸಾಕಷ್ಟು ಫೀಚರ್ ವೈಸ್ ಆಗಿರ್ಬೋದು, ಟೆಕ್ನಿಕ್ಯಾಲಿಟೀಸ್ ವೈಸ್ ಆಗಿರ್ಬೋದು ಅಪ್ಡೇಟ್ಸ್ ಸಾಕಷ್ಟು ಬಂದಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ಇದ್ದೀನಿ, ಮೋಟೋಟೆಕ್ ಕನ್ನಡ. ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ಥರ ಮತ್ತೊಂದು ರಿವ್ಯೂ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.